ರಾಜ್ಯ ರಾಜಕಾರಣದಲ್ಲಿ ಜಾತಿಯ ಜ್ವಾಲಾಮುಖಿ ಧಗ ಧಗ ಅಂತ ಉರಿತಾ ಇದೆ. ಫೈನಲಿ ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನ್ ಚರ್ಚೆ ಆಗ್ತಾ ಇದೆ, ನಂಬರ್ಸ್ ಹೇಗೆ ಏರುಪೇರಾಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಮಾರುತಿ ಡೀಟೇಲ್ಸ್ ನ ಕೊಡ್ತಾರೆ. ಮಾರುತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಫೈನಲಿ ಪರ ವಿರೋಧದ ನಡುವೆ ಇದು ಚರ್ಚೆಗೆ ಬಂದಿದೆ. ಒಂದ್ ರೀತಿ ಡಿ ಕೆ ಶಿವಕುಮಾರ್ ಹಿನ್ನಡೆ ಅಂತ ಕೂಡ ಹೇಳ್ಬೋದು. ಬಟ್ ನಂಬರ್ಸ್ ಏನ್ ಲೀಕ್ ಆಗಿತ್ತು ಅದೇ ರೀತಿಯಾಗಿ ಚರ್ಚೆ ಆಗ್ತಾ ಇದೆಯಾ ಅಥವಾ ಹೆಂಗೆ, ಡೀಟೇಲ್ಸ್ ಏನಿದೆ ಮಾರುತಿ? ವಿದ್ಯಾ, ಬಹಳಷ್ಟು ವರ್ಷಗಳಿಂದ ಜಾತಿ ಗಣತಿ ಅಂದ್ರೆ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಂತಹ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡಬೇಕು, ಅದರ ಅನ್ವಯ ಯೋಜನೆಗಳನ್ನ ಜಾರಿ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಇತ್ತು. ಅದೇ ರೀತಿಯಾದಂತಹ ಒಂದು ವಿರೋಧದ ಒತ್ತಡವೂ ಕೂಡ ಇತ್ತು. ಹಲವು ಕಾಂಗ್ರೆಸ್ ಶಾಸಕರು ಸೇರಿದಂತೆ ಬೇರೆ ಸಮುದಾಯಗಳ, ಪ್ರಬಲ ಸಮುದಾಯಗಳ, ಲಿಂಗಾಯತ, ಒಕ್ಕಲಿಗ ಶಾಸಕರು, ಸಚಿವರುಗಳಿಂದ ಬಹಳಷ್ಟು ಪ್ರಬಲವಾದಂತಹ ಒಂದು ವಿರೋಧವೂ ಕೂಡ ಇತ್ತು. ಮಠಾಧೀಶರು ಸೇರಿದಂತೆ ಹಲವರು ಇದು ವೈಜ್ಞಾನಿಕ ವರದಿ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ವೈಜ್ಞಾನಿಕವಾಗಿ ಮಾಡದೇ ಇರುವಂತಹ ವರದಿಯನ್ನ ಅಂಗೀಕಾರ ಮಾಡೋದು ಬೇಡ. ಒಂದು ವೇಳೆ ಅಂಗೀಕಾರ ಮಾಡಿದೆ ಆದ್ರೆ ಸರ್ಕಾರ ಯಾವ್ದಾದ್ರು ಒಂದು ಯೋಜನೆ ಜಾರಿ ಮಾಡುವಂತದ್ದು, ಇಲ್ಲವೇ ಒಂದು ರಿಪೋರ್ಟ್ ಅನ್ನ ಸ್ವೀಕಾರ ಮಾಡುವಂತ ಒಂದು ಸಂದರ್ಭದಲ್ಲಿ ಆಗುವಂತಹ ಸಾಧಕ ಬಾಧಕಗಳು, ರಾಜಕೀಯವಾಗಿ ಆಗುವಂತಹ ಲಾಭ ನಷ್ಟಗಳ ಬಗ್ಗೆ ಯೋಚನೆ ಮಾಡೋದು ಸಹಜ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂತಹ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಈ ರಿಪೋರ್ಟ್ ಯಥಾವತ್ತು ಜಾರಿ ಮಾಡಿ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದೆ ಆದ್ರೆ ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬಹುದು ಅನ್ನುವಂತ ಒಂದು ಆತಂಕ ಇತ್ತು. ಹೀಗಾಗಿ ಬಹಳಷ್ಟು ಬಾರಿ ಈ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಇದ್ರು. ಜೊತೆಗೆ ಒಕ್ಕಲಿಗರ ಸಮಾವೇಶದಲ್ಲಿ ಭಾಗವಹಿಸಿದಂತ ಒಂದು ಸಂದರ್ಭದಲ್ಲಿ ನಾನು ಸಮುದಾಯದ ಪರ ಇದೀನಿ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ರೀತಿ ಲಿಂಗಾಯತ ಸಮುದಾಯದಲ್ಲಿ ಪ್ರಬಲ ನಾಯಕರಾದಂತಹ ಶಾಮನೂರು ಶಿವಶಂಕರಪ್ಪ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಹಲವು ನಾಯಕರು ನಮ್ಮ ಸಮುದಾಯದ ವಿರೋಧ ಇದೆ ಅಂತ. ಯಾವ ಕಾರಣಕ್ಕೋಸ್ಕರ ಈ ನಾಯಕರುಗಳ ವಿರೋಧ ಅಂತ ಹೇಳಿದ್ರೆ 2018ರಲ್ಲಿ ಲೀಕ್ ಆದಂತಹ ಅಂಕಿಅಂಶಗಳ ಸಂಖ್ಯಾತರು ಹಾಗೂ ದಲಿತರ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂತ ಒಂದು ಆತಂಕ ಈ ಎಲ್ಲಾ ನಾಯಕರು ಕೂಡ ಇತ್ತು, ಮಠಾಧೀಶರು ಕೂಡ ಇತ್ತು. ಮಠಾಧೀಶರು ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕಿದ್ರು. ಹೀಗಾಗಿ ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ನೀವು ಜಾರಿ ಈ ಸಮಸ್ಯೆಯನ್ನ ಬಗೆಹರಿಸಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಲೇ ಬಂದಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಕಳೆದ 2 ವರ್ಷಗಳಿಂದಲೂ ಕೂಡ ಇದಕ್ಕೆ ಕೈ ಹಾಕಿದ್ರೆ ಹೇಗೆ ಅಂತ ದೇವೇಗೌಡರಿಂದ ಹಿಡಿದು ದೇವರಾಜ ಅರಸು ಅವರಿಂದ ಹಿಡಿದು ವೀರಪ್ಪ ಮೊಯ್ಲಿ ಅವರಿಂದ ಹಿಡಿದು ಯಾರೆಲ್ಲ ಈ ಜಾತಿ ವಿಚಾರದಲ್ಲಿ ಕೈ ಹಾಕಿ ಬಹಳಷ್ಟು ಅಧಿಕಾರವನ್ನ ಕಳ್ಕೊಂಡಂತಹ ಎಕ್ಸಾಂಪಲ್ಸ್ ರಾಜ್ಯದಲ್ಲಿ ಹೆಚ್ಚಾಗಿರುವಂತದ್ದು. ಅಲ್ಪಸಂಖ್ಯಾತರಿಗೆ 2% ಮೀಸಲಾತಿಯನ್ನ ಕೊಟ್ಟಿದ್ದು ದೇವೇಗೌಡರು. ಅದಾದ ಬಳಿಕ ದೇವೇಗೌಡರಿಗೆ ಆ ಸಮುದಾಯ ಕೈ ಹಿಡಿಲಿಲ್ಲ. ಅದೇ ರೀತಿ ಬೇರೆ ಬೇರೆ ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಟ್ಟಂತಹ ಯಾವ ಸರ್ಕಾರಗಳು ಕೂಡ ತದನಂತರ ಅಧಿಕಾರಕ್ಕೆ ಬಂದಿಲ್ಲ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಆತಂಕ ಇದ್ದೇ ಇತ್ತು. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಕಳೆದ 15 ದಿನಗಳು, 1 ತಿಂಗಳಿಂದಲೂ ಕೂಡ Speaking with hold. Please stay on. ಫೈನ್, ಸಂಪರ್ಕಕ್ಕೆ ಮತ್ತೆ ತಗೊಳ್ಳೋಣ. ದೇಶದಲ್ಲಿ ನಾವು ಜಾತಿ ಗಣತಿ ಆಗ್ಬೇಕು ಅನ್ನುವಂತ ಒಂದು ಪಟ್ಟನ್ನ ಹಿಡಿತಾ ಇದ್ವಿ. ಈ ಸಂದರ್ಭದಲ್ಲಿ ನಿಮ್ಮ ಬಳಿ ಇರುವಂತಹ ರಿಪೋರ್ಟ್ ಅನ್ನ ಯಾಕೆ ನೀವು ಅಂಗೀಕಾರ ಮಾಡಬಾರದು ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು. ತದಬಳಿಕ ಮೊನ್ನೆ ಅಹಮದಾಬಾದ್ ಅಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ, ಎಐಸಿಸಿ ಸಮಾವೇಶದಲ್ಲಿ ಬಹಳಷ್ಟು ಬೃಹತ್ ಪ್ರಮಾಣದಲ್ಲಿ ಈ ವಿಚಾರಗಳು ಹೆಚ್ಚು ಚರ್ಚೆ ಆಗಿದ್ದಾವೆ. ದೇಶಾದ್ಯಂತ ಜನಗಣತಿ ಆಗ್ಬೇಕು, ಜನಗಣತಿಯಲ್ಲಿ ಕಾಂಗ್ರೆಸ್ ನಿಲುವು ಏನಿರ್ಬೇಕು ಅನ್ನುವಂಥದ್ದು. ಹೀಗಾಗಿ ಕಾಂತರಾಜ್ ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಅನ್ನ ಅಂಗೀಕಾರ ಮಾಡಲೇಬೇಕು ಅನ್ನುವಂತಹ ಒಂದು ಸೂಚನೆ ಮತ್ತೆ ಸಲಹೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಿದ್ದರಾಮಯ್ಯ ಅವ್ರಿಗೆ ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವ್ರಿಗೂ ಒಂದ್ ರೀತಿಯಲ್ಲಿ 2023ರಲ್ಲಿ ಏನ್ ಕಮಿಟ್ಮೆಂಟ್ ಆಗಿದ್ವಿ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರೋದ್ರಿಂದ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ಸುದೀರ್ಘವಾಗಿ ಚರ್ಚೆಗೆ ಬಂದಿರುವಂತದ್ದು. ಕ್ಯಾಬಿನೆಟ್ ಸಭೆಯಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಿಪೋರ್ಟ್ ಅನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಮನ್ನಣೆ ಮಾಡಲಾಗಿದೆ. ಜೊತೆಗೆ ಎಲ್ಲರಿಗೂ ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೀತಿಯಲ್ಲಿ, ಅಂದ್ರೆ ಆಯ್ದ ಕೆಲವೊಂದಷ್ಟು ಅಂಕಿಅಂಶಗಳೇನಿದಾವೆ ಆ ಅಂಕಿಅಂಶಗಳನ್ನ ಸಚಿವರ ಕೈಗೆ ಕೊಡಲಾಗಿದೆ. ಇಲ್ಲಿ ಇದು ಓಕೆ, ಸಾಧ್ಯ ಆದ್ರೆ ಮತ್ತೆ ಪ್ರಯತ್ನಕ್ಕೆ ತಗೊಳ್ಳೋಣ. ಇದೆಲ್ಲವೂ ಕೂಡ ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರ. ಹಾಗೇನು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನನ್ನ ಕಲೀಗ ಮಾರುತಿ. ಓಕೆ, ರಾಜಕೀಯ ಚರ್ಚೆದ ಬಗ್ಗೆ ನೀವು ಇಷ್ಟೊತ್ತು ಹೇಳಿದ್ರಿ, ಅದರ ಜೊತೆಗೆ ಜನಸಾಮಾನ್ಯರ ಪ್ರಶ್ನೆ ಕೇಳ್ತೀನಿ. ನಮ್ಮನೆಗೆ ಬಂದೇ ಇಲ್ಲ, ನಂಬರ್ಸ್ ಕಲೆಕ್ಟೇ ಮಾಡ್ಕೊಂಡಿಲ್ಲ ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ. ಸೊ ಇದು ಜನರ ವಿಚಾರವಾಗಿ ಮಾತಾಡೋದಾದ್ರೆ ಅವೈಜ್ಞಾನಿಕವಾಗಿ ಅನ್ನೋದಕ್ಕೆ ಒಂದು ಪ್ರಮುಖವಾದ ಕಾರಣ ಇದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ?
ಇಲ್ಲ, ಈ ರಿಪೋರ್ಟ್ ಬಗ್ಗೆ ಸಹಜ ಬಹಳಷ್ಟು ಜನರು ಸಾರ್ವಜನಿಕವಾಗಿ ಎರಡು ಅಭಿಪ್ರಾಯಗಳಿದಾವೆ. ತಾಂತ್ರಿಕ ದೋಷ ಮತ್ತೆ ಪ್ರಯತ್ನ ಪಡೋಣ. ಓಕೆ, ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಅಗೇನ್ ಸಂಪರ್ಕಕ್ಕೆ ಮಾರುತಿ. ಗೋಯಡ್ ಮಾರುತಿ. ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ಎಲ್ಲೆಲ್ಲಿ ಪ್ರಬಲ ಸಮುದಾಯದ ಶಾಸಕರು ಮತ್ತೆ ನಾಯಕರುಗಳಿದಾರೋ ಅವರೆಲ್ಲರೂ ಕೂಡ ಅವೈಜ್ಞಾನಿಕವಾಗಿ ಮಾಜಿ ಸಚಿವಗಳು ಮುಖಂಡರುಗಳು ಇದ್ದಾರೆ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಅಲ್ಲಿ ಅದು ವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ರಿಪೋರ್ಟ್ಗಳು ವೈಜ್ಞಾನಿಕವಾಗಿ ಆಗಿದ್ವು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಿಲ್ಲರ್ ರಾಜರು ಆಳ್ವಿಕೆಯಿಂದ ಹಿಡಿದು, ಅಂದ್ರೆ ಮಿಲ್ಲರ್ ಆಯೋಗದಿಂದ ಹಿಡಿದು ಅವನೂರು ವರದಿಯಿಂದ ಹಿಡಿದು ಇವತ್ತಿನ ಕಾಂತರಾಜ್ ಮತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ವರೆಗೂ ಕೂಡ ಹಾಗಾದ್ರೆ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ವರದಿಗಳನ್ನ ಮಾಡಿದ್ರು ಅಂತ ನಾವು ನೋಡಿದ್ದೆ ಆದ್ರೆ, ತಾಳೆ ಹಾಕಿ ನೋಡಿದ್ದೆ ಆದ್ರೆ ಬಹುತೇಕ ಈ ಬಾರಿ ಕಾಂತರಾಜ್ ಮತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಬಹಳಷ್ಟು ವೈಜ್ಞಾನಿಕವಾಗಿ ಇದೆ ಅನ್ನುವಂಥದ್ದನ್ನ ಸರ್ಕಾರ ಮಟ್ಟದಲ್ಲಿ ಇರುವಂತಹ ಅಧಿಕಾರಿಗಳು ಕೂಡ ಒಪ್ಕೊಳ್ತಾರೆ. ಇದನ್ನ ಎಲ್ಲರೂ ಕೂಡ ಒಪ್ಕೊಂತ ಇದಾರೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಸುಮಾರು 56 ಪ್ರಶ್ನೆಗಳನ್ನ ಇಟ್ಟು ಪ್ರತಿ ಹಳ್ಳಿಗೂ ಹೋಗಿ, ನಗರ ಪ್ರದೇಶದಲ್ಲಿ ಇದು ಯಶಸ್ವಿ ಆಗಿಲ್ಲ. ಆದ್ರೆ ಗ್ರಾಮಾಂತರ ಭಾಗದಲ್ಲಿ ಇದಕ್ಕೆ ಬಹಳಷ್ಟು ಸಂಪೂರ್ಣವಾದಂತ ಒಂದು ಬೆಂಬಲ ಸಿಕ್ಕಿದೆ. ಪ್ರಬಲ ಸಮುದಾಯಗಳಿಂದ ಹಿಡಿದು ತಳ ಸಮುದಾಯಗಳವರೆಗೂ ಕೂಡ ಈ ಕಮಿಟಿ ಸದಸ್ಯರು ಹೋದಾಗ, ಇಲ್ಲವೇ ಈ ಕಮಿಟಿ ಸದಸ್ಯರು ಯಾರಿಗೆ ಈ ಕೆಲಸವನ್ನ ಮಾಡಿ ಅನ್ನುವಂತಹ ಒಂದು ಸೂಚನೆ ಮತ್ತೆ ಸಲಹೆಗಳನ್ನು ಕೊಟ್ಟಿದ್ರು, ಅವರು ಹೋದಾಗ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಜಯಪ್ರಕಾಶ್ ಹೆಗ್ಡೆ